ನಮಸ್ಕಾರ ಆತ್ಮೀಯರೇ, ಇಂದಿನ ಸಂಚಿಕೆಯಲ್ಲಿ ಒಂದು ಅದ್ಭುತವಾದ ಹಾಗೂ ಬಹಳ ಉಪಯುಕ್ತಕಾರಿಯಾದ ಒಂದು ಕಥೆಯನ್ನು ಕೇಳೋಣ ಬನ್ನಿ. ಒಂದು ಊರಿನಲ್ಲಿ ಒಬ್ಬ ಮಹಿಳೆ ಇರ್ತಾಳೆ. ಅವಳು ತುಂಬ ಜಗಳಗಂಟೆ ಆಗಿರ್ತಾಳೆ. ಜಗಳ ಮಾಡೋದು ಅಂದರೆ ಅವಳಿಗೆ ಅದೊಂಥರ ನ್ಯಾಚುರಲ್, ಅವಳ ಸ್ವಭಾವ ಆಗಿರ್ತದೆ. ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡೋದು, ಮನಸ್ತಾಪ ಮಾಡ್ಕೊಳೋದು ಇದು ಅವಳ ಅಭ್ಯಾಸ ಆಗಿರ್ತದೆ. ಒಂದು ದಿವಸ ಅವಳು ತನ್ನ ಪತಿ ಜೊತೆಗೆ ಜಗಳ ಮಾಡಿಕೊಂಡು ಮನೆಯಿಂದ ಕೂಡ ಹೊರಗಡೆ ಹೋಗಿರ್ತಾಳೆ. ನೆಕ್ಸ್ಟ್ ಮತ್ತೆ ಮನೆಗೆ ಬರ್ತಾಳೆ. ಆನಂತರ ಅವಳ ಮನೆಯ ಆಜುಬಾಜಿನಲ್ಲಿರೋರ ಜೊತೆ ಜಗಳ ಮಾಡೋದು, ಮತ್ತು ಮಕ್ಕಳಿಗೆ ಶಾಲೆಗೆ ಬಿಡಲಿಕ್ಕೆ ಹೋದಾಗ ಅಲ್ಲಿನ ಶಿಕ್ಷಕಿಯರ ಜೊತೆ ಜಗಳ ಮಾಡೋದು. ಸೊ ಟೋಟಲಿ ಅವಳು ಎಲ್ಲರ ಜೊತೆನೂ ಜಗಳ ಮಾಡ್ತಾನೆ ಇರ್ತಾಳೆ. ಇದರಿಂದ ಜನ ಅವಳಿಗೆ ಜಗಳಗಂಟಿ ಮಹಿಳೆ ಅನ್ನುವಂಥ ಒಂದು ಟೈಟಲನ್ನು ಕೊಟ್ಟಿರ್ತಾರೆ. ಅವಳ ಎದುರುಗಡೆ ಮಾತ್ರ ಒಳ್ಳೆ ಮಾಡಿ ಮಾತಾಡ್ತಾ ಇರ್ತಾರೆ, ಬಟ್ ಹಿಂದ್ಗಡೆ ಅವಳನ್ನ ಜಗಳಗಂಟಿ ಅಂತಲೇ ಹೀಗೆ ಹೇಳ್ತಾ ಇರ್ತಾರೆ. ಸೊ ಅದೆಲ್ಲ ಅವಳಿಗೆ ಗೊತ್ತಾಗ್ತಾ ಇರ್ತದೆ. ಒಂದು ದಿವಸ ಏನಾಗ್ತದೆ, ಮನೆಯಲ್ಲಿ ಅವಳಿಗೆ ಮಕ್ಕಳು ಕೂಡ ಅವಳ ಹತ್ರನೇ ಬರ್ತಾ ಇರೋದಿಲ್ಲ. ಅವಳಿಗೆ ಒಂಥರ ತಿರಸ್ಕಾರದಿಂದ ನೋಡ್ತಾ ಇರ್ತಾರೆ. ಆ ಮಕ್ಕಳು ಅವಳ ಹತ್ರ ಬರೋದೇ ಇಲ್ಲ ಅಂದರೆ ಅವಳು ಕರೆದ್ರೂ ಕೂಡ ಬರ್ತಾನೆ ಇರ್ತಿರಲಿಲ್ಲ. ನೆಕ್ಸ್ಟ್ ಅವಳ ಪತಿ ಅಂತೂ ಅವಳ ಕಡೆ ಗಮನನೇ ಕೊಡ್ತಾ ಇರಲಿಲ್ಲ. ಆಗ ಅವಳಿಗೆ ತುಂಬ ಬೇಜಾರು ಆಗತ್ತೆ. ಅವಳ ಊರಿನಲ್ಲಿರುವ ಒಬ್ಬ ಸಾಧು ಹತ್ರ ಅವಳು ಹೋಗ್ತಾಳೆ. ಹೋಗಿ ತನ್ನ ವಿಷಯವನ್ನೆಲ್ಲ ಆ ಸಾಧು ಹತ್ರ ಹೇಳ್ಕೊಳ್ತಾಳೆ. ಆಗ ಸಾಧು ಹೇಳ್ತಾರೆ, ನಿನ್ನ ಸಮಸ್ಯೆ ಏನು ಅಂತ ಸರಿಯಾಗಿ ಹೇಳು ಅಂತ ಹೇಳಿದಾಗ ಅವಳು ಹೀಗೆ ಹೇಳ್ತಾಳೆ, ನನಗೆ ಸಡನ್ನೇ ಸಿಟ್ಟು ಬರ್ತದೆ. ಸಿಟ್ಟು ಬಂದ ತಕ್ಷಣ ನನಗೆ ಜಗಳ ಮಾಡಬೇಕು ಅಂತ ಅನಿಸುತ್ತೆ. ಜಗಳ ಮಾಡಿಲ್ಲ ಅಂದರೆ ನನ್ನ ಮನಸ್ಸಿಗೆಲ್ಲ ಕಿರಿಕಿರಿ ಆಗ್ತಾ ಇರ್ತದೆ ಸಾಧುಗಳೇ. ಅದಕ್ಕೆ ನಾನು ಏನು ಮಾಡಬೇಕು, ಇದಕ್ಕೆ ಪರಿಹಾರ ತಿಳಿಸಿ ಅಂತ ಸಾಧು ಹತ್ರ ಹೇಳ್ತಾಳೆ. ಆಗ ಸಾಧುಗಳು ಒಂದು ಬಾಟಲ್ ಕೊಡ್ತಾರೆ. ಇದರಲ್ಲಿ ಔಷಧ ಇದೆ. ಈ ಔಷಧವನ್ನು ನೀನು ಪ್ರತಿನಿತ್ಯ ನಿನಗೆ ಯಾವಾಗ ಜಗಳ ಮಾಡಬೇಕು ಅಂತ ಅನಿಸುತ್ತಲ್ವ, ಆಗ 2 ಡ್ರಾಪ್ಸನ್ನು ಅಥವಾ 2 ಹನಿಯನ್ನು ನಿನ್ನ ನಾಲಿಗೆಯ ಮೇಲೆ ಹಾಕೋ, ಮತ್ತು 10 ನಿಮಿಷಗಳ ಕಾಲ ಸುಮ್ಮನೆ ಇದ್ಬಿಡು. ಇದನ್ನು 7 ದಿನಗಳ ಕಾಲ ಹೀಗೆ ಮಾಡು ಅಂತ ಸಾಧು ಅವಳಿಗೆ ಹೇಳ್ತಾರೆ. ಅವಳು ಸರಿ ಅಂತ ಹೇಳ್ಕೊಂಡು ವಾಪಸ್ ತನ್ನ ಮನೆಗೆ ಬರ್ತಾಳೆ. ಮಾರನೇ ದಿವಸ ಮತ್ತೆ ಅವಳಿಗೆ ಜಗಳ ಮಾಡಬೇಕು ಅಂತ ಅನ್ನಿಸ್ದಾಗ ತಕ್ಷಣ ಸಾಧು ಹೇಳಿದ ನೆನಪು ಬರ್ತದೆ. ಅವಳು ಏನು ಮಾಡ್ತಾಳೆ, ಆ 2 ಹನಿಯನ್ನು ತನ್ನ ನಾಲಿಗೆ ಮೇಲೆ ಹಾಕ್ಕೊಳ್ತಾಳೆ. 10 ನಿಮಿಷಗಳ ಕಾಲ ಮೌನದಿಂದ ಇರ್ತಾಳೆ. ಸರಿ, ಹೀಗೆ 7 ದಿವಸಗಳ ಕಾಲ ಮಾಡ್ತಾಳೆ. ನೆಕ್ಸ್ಟು ಸಾಧು ಹತ್ರ ಬರ್ತಾಳೆ. ಬಂದು ಹೇಳ್ತಾಳೆ, ಸಾಧುಗಳೇ, ನೀವು ಕೊಟ್ಟ ಆ ಚಮತ್ಕಾರಿ ಔಷಧ ತುಂಬ ಉಪಯೋಗ ಆಯಿತು. ನನಗೆ ಸಿಟ್ಟು ಬರ್ತಾ ಇಲ್ಲ, ಮತ್ತು ಯಾರ ಹತ್ರನೂ ಜಗಳ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಅಂತ ಹೇಳ್ತಾಳೆ. ಆಗ ಸಾಧು ಹೇಳ್ತಾರೆ, ನಿಜ ಹೇಳಬೇಕಂದ್ರೆ ಅದು ಯಾವುದೇ ಔಷಧ ಅಲ್ಲ, ಅದು ಒಂದು ನೀರು. ಆ ನೀರಿಗೆ ನೀನು ಭಾವನೆಯನ್ನು ತುಂಬ್ತಿದ್ದೆ. ಇದು ಒಂದು ಔಷಧ. ಇದರಿಂದ ನಾನು ಸಿಟ್ಟು ಮಾಡೋದಿಲ್ಲ, ಯಾರ ಹತ್ರನೂ ಜಗಳ ಮಾಡೋದಿಲ್ಲ ಅಂತ ನೀನು ಆ ಭಾವನೆಯಿಂದ ಆ ನೀರನ್ನು ಕುಡಿದಿರುವ ಕಾರಣದಿಂದ ನಿನ್ನ ಮನಸ್ಥಿತಿ ಆ ರೀತಿ ಆಯಿತು ಅಂತ ಹೀಗೆ ಹೇಳ್ತಾಳೆ. ಆಗ ಅವಳಿಗೆ ತುಂಬ ಖುಷಿ ಆಗುತ್ತೆ. ಇನ್ನು ಮುಂದೆ ನಾನು ಯಾರ ಹತ್ರನೂ ಸಿಟ್ಟು ಮಾಡ್ಕೊಳೋದಿಲ್ಲ, ಜಗಳ ಮಾಡೋದಿಲ್ಲ ಅಂತ ಹೇಳ್ಕೊಂಡು ಆ ಸಾಧುಗಳ ಕಾಲಿಗೆ ನಮಸ್ಕರಿಸಿ ಅಲ್ಲಿಂದ ಹೋಗ್ತಾಳೆ. ಆತ್ಮೀಯರೇ, ಇದರಿಂದ ತಿಳ್ಕೊಳೋದೇನೆಂದರೆ, ಈ ಕ್ರೋಧ, ಸಿಟ್ಟು ಇದೆಲ್ಲ ಹೊರಗಡೆಯಿಂದ ಬರೋದಲ್ಲ, ಅದೆಲ್ಲ ನಮ್ಮ ದುರ್ಬಲ ವಿಚಾರಗಳಿಂದ ಆ ರೀತಿ ನಮ್ಮ ಒಳಗಡೆಯಿಂದ ಬರೋದು. ಸೊ ಆದ್ದರಿಂದ ನಾವು ಯಾವಾಗಲೂ ಕೂಡ ಏನಾಗಿರಬೇಕು, ಸಕಾರಾತ್ಮಕ ಚಿಂತನೆ, ಶುಭ ಚಿಂತನೆ, ಒಳ್ಳೆಯ ವಿಚಾರ ಮಾಡ್ತಾ ಇರಬೇಕು. ಮತ್ತು ಆದಷ್ಟು ನಮ್ಮ ಮನಸ್ಸಿಗೆ ಸಕಾರಾತ್ಮಕ ಚಿಂತನೆಯ ಒಂದು ಅಭ್ಯಾಸವನ್ನು ಮಾಡಿಸ್ತಾ ಇರಬೇಕು. ಮತ್ತು ನಾವು ಹೇಗೆ ಯೋಚನೆ ಮಾಡುತ್ತೇವೆ ಅದೇ ರೀತಿ ನಮ್ಮ ಜೀವನ ರೂಪಿತ ಆಗ್ತದೆ ಆತ್ಮೀಯರೇ. ಆದ್ದರಿಂದ ಯಾವಾಗಲೂ ಸಕಾರಾತ್ಮಕ ಚಿಂತನೆಯನ್ನು ಮಾಡೋಣ, ಒಳ್ಳೆಯ ವಿಷಯಗಳ ಬಗ್ಗೆನೇ ಚಿಂತನೆ ಮಾಡೋಣ ಆತ್ಮೀಯರೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಅದರಿಂದ ದಯಮಾಡಿ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಆತ್ಮೀಯರೇ, ಕಮೆಂಟ್ಸ್ ಮಾಡಿ. ಧನ್ಯವಾದಗಳು. ನಿಮಗೆಲ್ಲರಿಗೂ ತುಂಬ ಒಳ್ಳೆಯದಾಗಲಿ.